ವೀಕ್ಷಕರೇ, ದೃಷ್ಟಿ ನ್ಯೂಸ್ಗೆ ಸ್ವಾಗತ. ರೈತ ಸಾಲಗಾರನಲ್ಲ, ಸರ್ಕಾರವೇ ರೈತರಿಗೆ ಬಾಕಿದಾರ. ಇಡೀ ವಿಶ್ವಕ್ಕೆ ಅನ್ನ ನೀಗಿಸುವಂತ ಅನ್ನ ಬ್ರಹ್ಮ ಅಂದ್ರೆ ರೈತ. ಹೌದು, ಸಂಡೂರು ತಾಲೂಕಿನ ಯಶವಂತನಗರ ಸೋಮಲಾಪುರ ಗ್ರಾಮದಲ್ಲಿ ಸ್ಥಾಪನೆಯಾಗುತ್ತಿರುವ ಪೆಲೆಟ್ ಉದ್ಯಮಿಗೆ ಭೂಸ್ವಾಧೀನ ಪ್ರಕ್ರಿಯೆ ವಿರೋಧಿಸಿ ಜನಸಂಗ್ರಾಮ ಪರಿಷತ್, ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಕರ್ನಾಟಕ ರಾಷ್ಟ್ರ ಸಮಿತಿಯ ನೇತೃತ್ವದಲ್ಲಿ ಯಶವಂತನಗರದಿಂದ ಸಂಡೂರು ತಹಸೀಲ್ದಾರರ ಕಚೇರಿಗೆ ಎತ್ತು ಬಂಡಿ ಟ್ರಾಕ್ಟರ್ ಮೆರವಣಿಗೆ ಮೂಲಕ ಇಂದು 16/6/2026 ಪಟ್ಟಣದ ಎಪಿಎಂಸಿಯಿಂದ ಪ್ರತಿಭಟನಾ ಪಾದಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಹೋರಾಟದಲ್ಲಿ ಹಲವು ಗ್ರಾಮಗಳ ರೈತ ಮಹಿಳೆಯರು, ರೈತರೆಲ್ಲರೂ ಭಾಗವಹಿಸಿದ್ರು. ಈಗಾಗಲೇ ಪೆಲೆಟ್ ಉದ್ದಿಮೆಗಳು ಕಾರ್ಯಾಚರಣೆ ಹಂತದಲ್ಲಿದ್ರೂ ಕೂಡ ಅನಗತ್ಯವಾಗಿ ಕೆಐಎಡಿಬಿ ಮೂಲಕ ರೈತರ ಒಪ್ಪಿಗೆ ಇಲ್ಲದೇ ಇದ್ರೂ ಭೂಸ್ವಾಧೀನ ಪ್ರಕ್ರಿಯೆ ಕೈಗೆತ್ತಿಕೊಂಡಿರುವ ಸರ್ಕಾರದ ನೀತಿಯ ವಿರುದ್ಧ ರೈತರು ಸಂಘಟಿತ ಹೋರಾಟವನ್ನ ಸಂಕಲ್ಪದಿಂದ ಮಾಡಿದ್ರೆ ಮಾತ್ರ ರೈತರ ಭೂಮಿಗಳನ್ನ ಉಳಿಸಿಕೊಳ್ಳಲು ಸಾಧ್ಯವಿದೆ ಎಂದು ರೈತ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಕರೂರು ಮಾಧವರೆಡ್ಡಿಯವರು ಅಭಿಪ್ರಾಯಪಟ್ಟರು. ಕೆಐಎಡಿಬಿ ಭೂಸ್ವಾಧೀನ ನೋಟಿಫಿಕೇಶನ್ ಅನ್ನ ಪ್ರಶ್ನಿಸಿ ರೈತರು ಹೈಕೋರ್ಟಿನಲ್ಲಿ ಪ್ರಶ್ನೆ ಮಾಡಿದ್ದು, ನ್ಯಾಯಾಲಯವು ರೈತರ ಪರವಾಗಿ ಆದೇಶ ನೀಡುವುದರ ಜೊತೆಗೆ ಪಹಣಿಗಳಲ್ಲಿ ರೈತರ ಹೆಸರನ್ನು ಸೇರ್ಪಡೆ ಮಾಡಲು ಆದೇಶಿಸಿದ್ದು, ಕೂಡಲೇ ರೈತರ ಹೆಸರನ್ನು ಸೇರಿಸುವಂತೆ ಕಂದಾಯ ಅಧಿಕಾರಿಗಳಿಗೆ ಒತ್ತಾಯಿಸಿದರು. ವಕೀಲರು ಜನಸಂಗ್ರಾಮ ಪರಿಷತ್ನ ರಾಜ್ಯಾಧ್ಯಕ್ಷರಾದ ಟಿಎಂ ಶಿವಕುಮಾರ್ ಆಗ್ರಹಿಸಿದರು. ಉದ್ದಿಮೆದಾರರು ರೈತರಲ್ಲಿ ಒಡಕು ಮೂಡಿಸಿ ಹೆಚ್ಚಿನ ಹಣದ ಆಮಿಷವನ್ನೊಡ್ಡಿ ಜಮೀನುಗಳನ್ನು ಖರೀದಿಸುವ ತಂತ್ರಗಳಿಂದ ಎಚ್ಚರಿಕೆಯಿಂದ ಇರಬೇಕು. ಉದ್ದಿಮೆದಾರರು ತಮ್ಮ ಪರವಾಗಿ ಹೋರಾಟ ಮಾಡಲು ಕೆಲವು ಸಂಘ ಸಂಸ್ಥೆಗಳನ್ನ ಏಜೆಂಟರಂತೆ ಬಳಕೆ ಮಾಡಿಕೊಂಡಿರುವ ಕರಾಳ ಇತಿಹಾಸ ಸಂಡೂರಿಗೆ ಇರೋದ್ರಿಂದ ಸಾಕಷ್ಟು ಜಾಗೃತೆಯಿಂದಿರಲು ಜಸಂಪ ಸಂಘಟನೆಯ ಶ್ರೀಶೈಲ್ ಆಲದಹಳ್ಳಿ ತಿಳಿಸಿದರು. ಕೃಷಿ ಭೂಮಿಯನ್ನು ಯಾವುದೇ ಕಾರಣಕ್ಕೂ ಉದ್ದಿಮೆಗಳಿಗೆ ನೀಡದಂತೆ ಹಾಗೂ ಹಾಲಿ ರೈತರು ರಸಗೊಬ್ಬರ, ವಿದ್ಯುತ್ ಅಭಾವ, ವಿದ್ಯುತ್ ಕ್ಷೇತ್ರ ಖಾಸಗೀಕರಣದಿಂದ ಅನುಭವಿಸಬಹುದಾದ ಸಂಕಷ್ಟಪಟ್ಟ ಹೊಂದಿರುವ ರೈತರ ಜಮೀನುಗಳನ್ನು ಖರಾಬು ಎಂದು ನಮೂದಿಸಿರುವುದನ್ನು ರೈತ ಸಂಘದ ಎಂಎಲ್ಕೆ ನಾಯ್ಡು ಖಂಡಿಸಿದರು. ಕೆಐಎಡಿಬಿಯು ಉದ್ದಿಮೆದಾರರ ಏಜೆಂಟರಂತೆ ವರ್ತನೆ ಮಾಡಿ ರೈತರ ಒಪ್ಪಿಗೆ ಇಲ್ಲದಿದ್ರೂ ಕೂಡ ಬಲವಂತವಾಗಿ ಫಲವತ್ತಾದ ಕೃಷಿ ಭೂಮಿಯನ್ನು ಸ್ವಾಧೀನ ಮಾಡುತ್ತಿರೋದು ರೈತರ ಆತ್ಮಸಾಕ್ಷಿಗೆ ವಿರುದ್ಧವಾಗಿದೆ ಎಂದು ಕೆಆರ್ಎಸ್ ಪಕ್ಷದ ತಾಲೂಕು ಅಧ್ಯಕ್ಷ ಖಾದರ್ ಭಾಷಾ ಅನ್ಯಾಯದ ಭೂಸ್ವಾಧೀನ ವಿರುದ್ಧ ಹೋರಾಟಕ್ಕೆ ಬೆಂಬಲವನ್ನ ವ್ಯಕ್ತಪಡಿಸಿದರು. ರೈತರ ಹಕ್ಕೊತ್ತಾಯದ ಅಂಶಗಳ ಜೊತೆಗೆ ಪಹಣಿ ಇರುವ ರೈತರಿಗೆ ಮಾತ್ರ ಎಫ್ಐಡಿ ಮೂಲಕ ಯೂರಿಯಾ ಸೇರಿದಂತೆ ಉಳಿದ ರಾಸಾಯನಿಕ ಗೊಬ್ಬರವನ್ನ ನೀಡುತ್ತಿದ್ದು, ಹಾಲಿ 8,000 ಎಕರೆಯಲ್ಲಿ ಅರಣ್ಯ ಖರಾಬು ಜಮೀನುಗಳಲ್ಲಿ ಹಲವು ದಶಕಗಳಿಂದ ಸಾಗುವಳಿ ಮಾಡುತ್ತಿರುವ ಎಫ್ಐಡಿ ಇಲ್ಲದಂತಹ ರೈತರಿಗೂ ಕೂಡ ರಸಗೊಬ್ಬರ ನೀಡಲು ಕ್ರಮ ಜರುಗಿಸುವಂತೆ ರೈತ ಸಂಘದ ತಾಲೂಕು ಅಧ್ಯಕ್ಷ ಚಂದ್ರಶೇಖರ್ ಮೇಟಿಯವರು ಆಗ್ರಹಿಸಿದರು. ಪರಿಸ್ಥಿತಿಯನ್ನು ನಾವು ಸಂಘದಲ್ಲಿ ನೋಡಿದೀವಿ, ಬಳ್ಳಾರಿಯಲ್ಲಿ ನೋಡಿದೀವಿ. ಚಾಗ್ನೂರು ಹೋರಾಟ ಬುಕ್ಕ ಹೋದ್ರೆ ನೀವು ಚಾಗ್ನೂರು ಏನ್ ಜನಾರ್ದನ್ ರೆಡ್ಡಿ ವಿಮಾನ ನಿಲ್ದಾಣ ಮಾಡತಕ್ಕಂತ ಸಂದರ್ಭದಲ್ಲಿ ನಮ್ಮ ಚಾಗ್ನೂರು ಮಲ್ಲಿಕಾರ್ಜುನ್ ರೆಡ್ಡಿ ಅವರು, ಮಾಧವ ರೆಡ್ಡಿ ಅವರು ಸಮಗ್ರ ಪುನರ್ ವಿಮರ್ಶೆ ಮಾಡಬೇಕು ಅಂದ್ರೆ ಮತ್ತೆ ರೈತರ ಜಮೀನು ಪಹಣಿಯಲ್ಲಿ ಹೆಸರು ಮಾಡಲೇಬೇಕು. ಹೆಸರು ಬಂದಾಗ ಮಾತ್ರ ಮತ್ತೆ ಪುನರ್ ಪರಿಶೀಲನೆ ಅವಕಾಶ ಇದೆ. ಅದಕ್ಕೋಸ್ಕರ ಇವತ್ತು ತಾಳ್ದಾರ ಇದ್ದಾರೆ, ಅವರಿಗೆ ಕಾನೂನು ಗೊತ್ತಿದೆ, ಜಿಲ್ಲಾಧಿಕಾರಿಗಳಿದೆ, ಎಲ್ಲನೂ ಕಾನೂನಾತ್ಮಕವಾಗಿ ಮಾಡುವಂತ ಪ್ರಕ್ರಿಯೆ ಮಾಡಬೇಕು. ಇವತ್ತೇನು ಹೈಕೋರ್ಟ್ ನಲ್ಲಿ ಆದೇಶ ಏನು ಮಾಡಿದಾರಲ್ಲ, ಅದು ಆದೇಶದ ಪ್ರಕಾರ ಮತ್ತೆ ರೈತರ ಜಮೀನಿನ ಹೆಸರನ್ನ ಮತ್ತೆ ಪುನಃಸ್ಥಾಪನೆಯನ್ನ ಮಾಡಬೇಕು. ನಾವು ಪರಿಹರಿಸಬೇಕು, ಸರಿನಾ? ನಾವು ಇಷ್ಟೊತ್ತು ಯಶವಂತನಗರದಿಂದ ಎಲ್ಲ ಪಾದಯಾತ್ರೆ ಬಂದಿರೋದು, ಬಂಡಿ ಯಾತ್ರೆ, ಇದೆಲ್ಲ ಸುಮ್ಮನೆ ಅಲ್ಲ. ಜನಸಾಮಾನ್ಯರು ಬರಕ್ ಆಗಲ್ಲ. ಒಬ್ಬ ರೈತ ಇವತ್ತು ಹೊಲ ಬಿಟ್ಟು ಬರ್ಬೇಕಂದ್ರೆ ಎಷ್ಟು ಕಷ್ಟ ಗೊತ್ತಾ? ಬೆಳಿಗ್ಗೆ ಎದ್ದು ಅವನ ದನಕರುಗಳೆಲ್ಲ ಮೇಯಿಸಿ ಅವು ಎಲ್ಲೆಲ್ಲಿ ಏನೇನ್ ಮಾಡ್ಬೇಕಾಗತ್ತೆ. ಈಗ ನಮ್ಮ ದಂಡಾಧಿಕಾರಿಗಳು ಹಲವಾರು ಕೆಲಸಗಳನ್ನು ನಮ್ಮ ರೈತರಿಗೆ ಮಾಡಿಕೊಟ್ಟಿದ್ದಾರೆ. ಯಾಕಂದ್ರೆ ಸಂಡೂರು ತಾಲೂಕು ಒಂದು ಸಮಸ್ಯೆ ಗೂಡು ಸರ್.
ಯಾಕಂದ್ರೆ ಇತ್ತೀಚೆಗೆ ಬಾಕರ ಬಂತ ಮಾಡಿದ್ರು. ಆಮೇಲೆ ನಮ್ಮ ಫಾರೆಸ್ಟ್ ಲ್ಯಾಂಡ್ 50% ನಾವು ರೈತರು ಫಾರೆಸ್ಟ್ ಲ್ಯಾಂಡ್ ನಲ್ಲಿ ಇದೀವಿ. ಆಮೇಲೆ ಇದಕ್ಕೆ ರಸಗೊಬ್ಬರ ಸಿಗ್ತಾ ಇಲ್ಲ. ತಾವು 2 ಸಾರಿ ಮೀಟಿಂಗ್ ಮಾಡಿ ಸಿಗ್ಬೇಕಂತ ಎಲ್ಲರೂ ಟೀಮ್ ವರ್ಕ್ ಮಾಡ್ತಾ ಇದೀವಿ. ಅದು ಇನ್ನ ಪೂರೈಕೆ ಆಗಿಲ್ಲ. ಇವಾಗ ನಾವು ಬಂದಿರೋ ಉದ್ದೇಶ KADB ನಮ್ಮ ಫಲವತ್ತಾದ ಭೂಮಿಗಳನ್ನ KADB ಕೊಡ್ತಾ ಇದ್ದಾರೆ. ಇದು ಯಾವ ನ್ಯಾಯ? ಯಾಕಂದ್ರೆ ಸೊಂಡೂರಿನಲ್ಲಿ ಇಟ್ಟು ಗಂಡು ಮೆಟ್ಟಿನ ಭೂಮಿಗಳು ಇವೆಲ್ಲ ಒಂದ್ಸರಿ ಕಾಲಕ್ಕೆ ಇದು ಬೇರೆ ಕಡೆಗೆ ಎಲ್ಲಿ ಸಿಗಲ್ಲ ಸರ್. ಇದು ನಾವು ಒಪ್ಪರ್ ಹೇಳ್ತಾ ಇದ್ರೆ ಇಲ್ಲಿ ಬಂಗಾರ ಹಾಕಿ ಬಂಗಾರ ಬೆಳಿಬಹುದು ಅಂತ ಹೇಳಿ. ಯಾಕಂದ್ರೆ ಇವತ್ತ ರೈತ ಬುತ್ತಿ ಅನ್ನಂದ್ರೆ ಅವನಿಗೆ ಫಸಲು ಮಾತ್ರ ಕಂಪಲ್ಸರಿ, ಅವನಿಗೆ ಕಟ್ಟಿದ ಬುತ್ತಿ. ಹಾಗಾಗಿ ನಮ್ಮ ರೈತರ ಭೂಮಿಗಳನ್ನ ಅಕ್ಕಪಕ್ಕದ ಫ್ಯಾಕ್ಟರಿಯವರು ದೌರ್ಜನ್ಯ ಮಾಡಿ ನಮ್ಮ ಕಾಡಾಪುರ ಸಮಸ್ಯೆ ನಿಮಗೆ ಗೊತ್ತಿದೆ. ಅದೇ ರೀತಿ ನಮ್ಮ ಯಶೋನಗರಲ್ಲಿ ಈ ಜಿಂದಾಲ್ ಅಂತ ದೊಡ್ಡ ಬೆಳೆದ MR ಆಗ್ಬಿಟ್ಟಿದೆ. ಅದು ಕಾನೂನಾತ್ಮಕ ನಾವ್ ಏನ್ ಮಾಡ್ಬೇಕು ಅದು ಮಾಡ್ಕೊಂಡಲ್ಲ ಎರಡಲ್ಲ. ಇವತ್ತು ರೈತ ಭೂಮಿ ತಪ್ಪತ್ತೆ ಉಳ್ಳೆ ಮಾಡಿದ್ರೆ 10 ಜನ ಉದ್ಯೋಗ ಸೃಷ್ಟಿ ಮಾಡ್ಬೋದು. ಇವತ್ತೆಲ್ಲರೂ ಬದುಕ್ತಾ ಇರೋದು ರೈತರಿಂದ. ಯಾಕಂದ್ರೆ ರೈತರು ದುಡಿಲಿದ್ರೆ ಮಾಡ್ಲಿದ್ರೆ ನಾವ್ ಯಾರು ಇಲ್ಲಿ ಬಟ್ಟೆ ಹಾಕೋಣಲ್ಲ, ಯಾರು ಊಟನ ಮಾಡಲ್ಲ. 10 ಕೋಟಿ ಇರೋನ ಹತ್ರ ದುಡ್ಡಿನ ಕಾಲ ಬಂದು ರೈತರ ಹತ್ರ ಬೆಳೆದಿರ್ತಕ್ಕಂಥ ದವಸ ಧಾನ್ಯಗಳನ್ನೇ ತಿನ್ಬೇಕು. ಹಾಗಾಗಿ ರೈತರು ಎಚ್ಚೆತ್ಕೊಳ್ಬೇಕು. ನಾವೇನೋ ಹೋರಾಟ ಮಾಡ್ಲಿ ನಮ್ದು ಶಾಂತಿಯುತವಾಗಿರುತ್ತೆ. ರೈತ ಮಹಿಳಾ ಹೋರಾಟಗಾರರು ತಹಸೀಲ್ದಾರ್ ಅವರಿಗೆ ಹಕ್ಕೊತ್ತಾಯದ ಪತ್ರವನ್ನ ಸಲ್ಲಿಸಿದ್ರು. ಸ್ವಲ್ಪ ಹಣವನ್ನು ಠೇವಣಿಯಲ್ಲಿಟ್ಟು ಅದರಿಂದ ಬರುವ ಬಡ್ಡಿಯಲ್ಲಿ ಗಣಿ ಭಾಗದ ರೈತರ ಭೂಮಿಗಳಿಗೆ ಗೊಬ್ಬರವನ್ನು ಉಚಿತವಾಗಿ ಕೊಡಬೇಕು. ಸಿದ್ದರಾಮೇಶ್ವರ ಬಡಾವಣೆ ಹೊಂದಿಕೊಳ್ಳುವ ಪ್ರದೇಶದಲ್ಲಿ ಬಂಡಿ ರಸ್ತೆಯಲ್ಲಿ ಲಾರಿಗಳನ್ನು ಓಡಾಡುವುದನ್ನು ನಿರ್ಬಂಧಿಸಬೇಕು. ಯಶವಂತನಗರದಿಂದ ಬಂಡೆಯ ಒಳಗೆ ಒಳಗಡೆ ಇರುವ ಅರಣ್ಯ ಪ್ರದೇಶವನ್ನು ಉತ್ತಮ. ಈ ಸಂದರ್ಭದಲ್ಲಿ ಜಸಂಪದ ಈರಣ್ಣ ಮೂಲಿಮನಿ, ನಾಗರಾಜ್ ಎನ್, ನಿಂಗರಾಜ್, KRS ನ ಮಂಜುನಾಥ್ ಗೌಳಿ, ಮಹೇಶ್, ಶಿವಕುಮಾರ್, ಮೌನೇಶ್, ಕಾಡಪ್ಪ, ಪರಮೇಶಿ, ಮಂಜುನಾಥ್, ವಿರೂಪಾಕ್ಷಿ, ಷಣ್ಮುಖಪ್ಪ, ಮೆಹಬೂಬ್ ಪಾಷಾ ಸೇರಿದಂತೆ ಗಣಿ ಬಾಧಿತ ಗ್ರಾಮಗಳ ರೈತರು, ಕಾರ್ಮಿಕರು ಉಪಸ್ಥಿತರಿದ್ದರು. ವರದಿ ಬಾವಿಹಳ್ಳಿ ನಂದ್ಯಾನಾಯಕ್, ದೃಷ್ಟಿ ನ್ಯೂಸ್, ಸಂಡೂರು.